ಫೆಬ್ರವರಿ 1ರಿಂದ ಫೆಬ್ರವರಿ 20ವರೆಗೂ 20 ದಿನಕ್ಕೆ ಅಣ್ಣ 3 ಲಕ್ಷ ಪ್ರಾಫಿಟ್ ಮಾಡಿದ್ದಾರೆ. ಸರ್ ಟ್ರೇಡಿಂಗು ಮಾಡ್ತಾ ಇದ್ದೀನಿ ಒಂದು 3 ಮಂತ್ಸಿಂದ. ಚೆನ್ನಾಗಿದೆ ಸರ್ ಪ್ರಾಫಿಟ್ಟು. ಮಂತ್ಲಿ 3-4% ಬರ್ತಾ ಇದೆ. ಬಟ್ ಈ ಮಂತ್ ಲಾಸ್ಟ್ ಮಂತು ಚೆನ್ನಾಗಿ ಬಂತು. ತುಂಬ ರಿಸ್ಕ್ ಇರುತ್ತೆ, ಸಪ್ಲೈ ಮಾಡಿ ಪೇಮೆಂಟ್ಸ್ ಬರಲ್ಲ, ಮ್ಯಾನ್ ಪವರ್ ಎಲ್ಲ ಪ್ರಾಬ್ಲಮ್ ಇದೆ. ಇದಂದರೆ ಯಾರನ್ನೂ ನಂಬಂಗಿಲ್ಲ. ಫುಲ್ ಟೈಮ್ ನಾನು ಯಾವಾಗ ಬೇಕೋ ಅಮೌಂಟ್ ವಿಡ್ರಾ ಮಾಡ್ಬೋದು, ಏನು ಬೇಕೋ ಮಾಡ್ಬೋದು. ಈ ಸಾಫ್ಟ್ವೇರ್ ಬೇರೆ ಇದೆ ಅವ್ರದ್ದು, ಆಲ್ಗೋ ಸಾಫ್ಟ್ವೇರು, ಅದೂ ಚೆನ್ನಾಗಿದೆ. ಸರ್ ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಹೆಸರು ಪರಿಚಯ? ನವೀನ್ ಸರ್. ನವೀನ್. ಯಾವರು? ನಮ್ಮ ಸರ್ಜಾಪುರ ಸರ್, ತುಂಬ ದೂರ. ಸರ್ ಟ್ರೇಡಿಂಗು ಮಾಡ್ತಾ ಇದ್ದೀನಿ ಒಂದು 3-4 ಮಂತ್ಸಿಂದ. ಚೆನ್ನಾಗಿದೆ ಸರ್ ಪ್ರಾಫಿಟ್ಟು. ಮಂತ್ಲಿ 3-4% ಬರ್ತಾ ಇದೆ. ಬಟ್ ಈ ಮಂತ್ ಲಾಸ್ಟ್ ಮಂತು ಚೆನ್ನಾಗಿ ಬಂತು, 10% ಬಂದಿದೆ ಒಂದು ತಿಂಗಳಿಗೆ. ಬಟ್ ಫ್ಯೂಚರ್ ಡೌನ್ ಇದ್ದಾಗ ಫ್ಯೂಚರ್ ಬೈ ಮಾಡಿದ್ದೆ, ಒಳ್ಳೆ ಇನ್ಕಮ್ ಬಂತು ಲಾಸ್ಟ್ ಮಂತಲ್ಲಿ. ಎಷ್ಟು ಹಾಕಿದ್ದೀರಾ? ಜಾಸ್ತಿ 27 ಲ್ಯಾಕ್ಸ್. 27 ಲ್ಯಾಕ್ಸ್. 27 ಲ್ಯಾಕ್ಸ್ ಹಾಕಿದ್ದೀರಿ 1 ಮಂತಲ್ಲಿ? ಇನ್ವೆಸ್ಟ್ಮೆಂಟ್ ಮಾಡಿರೋದು. ಈ ಮಂತಲ್ಲಿ 10% ಬಂದಿದೆ ಟ್ರೇಡಿಂಗಲ್ಲಿ. ಅಂದರೆ 2.5 ಲಕ್ಷ. ಫೆಬ್ರವರಿ 1ರಿಂದ ಫೆಬ್ರವರಿ 20ವರೆಗೂ 20 ದಿನಕ್ಕೆ ಅಣ್ಣ 3 ಲಕ್ಷ ಪ್ರಾಫಿಟ್ ಮಾಡಿದ್ದಾರೆ. ಇನ್ನೂ 1 ಮಂತ್ ಕಂಪ್ಲೀಟ್ ಆಗಿಲ್ಲ. 20 ಡೇಸ್ಗೆ ಹತ್ತಿರ ಅವರು 10% ಪ್ರಾಫಿಟ್ ಮಾಡಿದ್ದಾರೆ. ಹೌದು, ಮೋರ್ ದೆನ್ 10%. ಮೋರ್ ದೆನ್ 10% ವರ್ಕ್ ಆಗುತ್ತೆ. ಆಗುತ್ತೆ ಸರ್. ಮತ್ತು ಊರೆಲ್ಲ ಬೈತವ್ರೆ, ಕಮೆಂಟ್ ಹಾಕಿ ಇದು ಫ್ರಾಡು, ಸ್ಕ್ಯಾಮು, ಲಾಸ್ ಆಗೋಯ್ತು. ಸರ್ ನಂದು ಸ್ವೀಟ್ ಕಾರ್ನ್ ಕಂಪ್ನಿ ಇದೆ, ಅಮೆರಿಕನ್ ಸ್ವೀಟ್ ಕಾರ್ನ್ ಫ್ರೋಸನ್ ಕಂಪ್ನಿ ಇದೆ. ಅದು ಸ್ವೀಟ್ ಕಾರ್ನ್ ಮಾಡ್ತಿರ್ತಾರಲ್ಲ ಗಾಡಿ? ಹೌದೌದು. ಅವೆಲ್ಲ ನಮ್ಮ ಫಾರ್ಮಿಂದ ಬೈ ಮಾಡಿ, ಫಾರ್ಮರ್ಸಿಂದ ನಾವೇ ಪ್ರೊಸೆಸಿಂಗ್ ಮಾಡಿ, ನಮ್ಮದೇ ಕಂಪ್ನಿ ಇದೆ, ನಾನೇ ಓನರು. ಈಗ ಅದೆಲ್ಲ ಫುಲ್ ಸ್ಟಾಪ್ ಮಾಡಿ ಫುಲ್ ಟೈಮ್ ಇದರಲ್ಲೇ ಮಾಡೋಣ ಅಂತ ಇದ್ದೀನಿ. ಯಾಕೆ? ಇದು ಚೆನ್ನಾಗಿದೆಯಲ್ಲ ಸ್ವೀಟ್ ಕಾರ್ನು? ಅದೆಲ್ಲ ಸುಮ್ಮನೆ ಸರ್, ತುಂಬ ರಿಸ್ಕ್ ಇರುತ್ತೆ, ಸಪ್ಲೈ ಮಾಡಿ ಪೇಮೆಂಟ್ಸ್ ಬರಲ್ಲ, ಲೇಬರ್ಸ್ ಪ್ರಾಬ್ಲಮ್ಮು, ಮ್ಯಾನ್ ಪವರ್ ಎಲ್ಲ ಪ್ರಾಬ್ಲಮ್ ಇದೆ. ಇದಂದರೆ ಯಾರನ್ನೂ ನಂಬಂಗಿಲ್ಲ. ಫುಲ್ ಟೈಮ್ ನಾನು ಯಾವಾಗ ಬೇಕೋ ಅಮೌಂಟ್ ವಿಡ್ರಾ ಮಾಡ್ಬೋದು, ಏನು ಬೇಕೋ ಮಾಡ್ಬೋದು. ಸೂಪರ್. ಈ ಸಾಫ್ಟ್ವೇರ್ ಬೇರೆ ಇದೆ ಅವ್ರದ್ದು, ಆಲ್ಗೋ ಸಾಫ್ಟ್ವೇರು, ಅದೂ ಚೆನ್ನಾಗಿದೆ. ಆಲ್ಗೋ ಸಾಫ್ಟ್ವೇರ್ ಎಷ್ಟು ಹಾಕಿದ್ದೀರಾ? ಎಲ್ಲ ಇದೆ ಸರ್. ಅದೇ ಎಲ್ಲ ಅದೇ ಎಲ್ಲ ಆಲ್ಗೋ ಮ್ಯಾನ್ಯಲ್ ಎಲ್ಲ ಇದೆ. ಇವಾಗ ಆಫ್ಟರ್ ಮಾರ್ಕೆಟ್ ಅವರ್ಸ್ ಏನೋ ಇದು ಕಮೋಡಿಟಿಯಲ್ಲಿ ಟ್ರೈನಿಂಗ್ ಕೊಟ್ಟವ್ರು ಇವತ್ತಿಂದ. ಇನ್ನು ಅದು ಅಡಿಷ್ನಲಾಗಿ ಮಾಡ್ಕೊಂಡು ಹೋಗ್ಬೋದು. ಯಾವಾಗ ಇಷ್ಟು ಬರಲ್ಲ, ಮಂತ್ಲಿ 4% ಸಾಕು ಸರ್. 4% ಸಾಕು ಅಂತೀರಿ? ಅಂದರೆ 48-50% ಆಯಿತು. ಸಾಕು, ಅಷ್ಟು ಬರುತ್ತೆ. ಸ್ಟ್ರಾಟಜಿಸ್ ಇದೆ, ಅಂದರೆ ಎಡ್ಜಿಂಗ್ ಮಾಡೋದು. ಇವರು ಒಂದೇ ಡೈರೆಕ್ಷನಲ್ಲಿ ಮಾಡಲ್ಲ, ಎಲ್ಲರಿಗೂ ಎಡ್ಜಿಂಗ್ ಮಾಡೇ ಮಾಡೋದು. ಯಾರೋ 4% ಮಾಡ್ಬೋದು. ಬಟ್ ಲಾಸ್ ಆಗೋ ಚಾನ್ಸ್ ಇಲ್ವಾ? ಆಗಲ್ಲ ಸರ್, ಎಡ್ಜಿಂಗ್ ಮಾಡಿರ್ತೀವಲ್ಲ. ಮಾರ್ಕೆಟ್ ಡೌನ್ ಆಗ್ತಾ ಇದ್ದರೆ ಆವ್ರೇಜಿಂಗ್ ಮಾಡ್ತೀವಿ, ಮೇಲಕ್ಕೆ ಹೋಗಲೇಬೇಕು ಮಾರ್ಕೆಟು, ಆಗ ಲಾಭ ಬಂದೇ ಬರುತ್ತೆ. ಟೆಂಪ್ರರಿ ಲಾಸ್ ಕಾಣಿಸ್ಬೋದು ಅಷ್ಟೇ, ಫೈನಲಾಗಿ ಲಾಭ ಬಂದೇ ಬರುತ್ತೆ. ಬಟ್ ಆಲ್ಗೋ ಸಾಫ್ಟ್ವೇರ್ ಯೂಸ್ ಆಗುತ್ತೆ. ಸರ್ ನಮಸ್ಕಾರ, ನನ್ನ ಹೆಸರು ವಿನೋದ್ ಅಂತ. ನಾವು ತುಂಬ ಮಾರ್ಕೆಟ್ಗೆ ಒಂದು 5-6 ವರ್ಷ ಹಳಬ್ರು ಸರ್, ಶೇರ್ ಮಾರ್ಕೆಟ್ಗೆ. ನಾವು ಈ ಸಂಸ್ಥೆಗೆ ಬಂದಿರೋ ಉದ್ದೇಶ ಏನಂದರೆ, ನಮಗೆ ಟ್ರೇಡಿಂಗ್ ಮಾಡೋ ಈ ಚಾಟು ಅದೆಲ್ಲ ನೋಡೋಕ್ಕೆ ನಮಗೆ ಟೈಮ್ ಇಲ್ಲ ಸರ್. ಇವ್ರ ಹತ್ರ ಆಲ್ಗೋ ಸಾಫ್ಟ್ವೇರ್ಸ್ ಇದೆ, ತುಂಬ ಅಕ್ಯುರೇಟ್ ಆಗಿದೆ ಅಂತ ನಾವು ತಿಳಿದುಕೊಟ್ಟು ನಾವು ಬಂದ್ವಿ. ನಮಗೆ ನಮ್ಮ ಹತ್ರ ದುಡ್ಡಿದ್ರೂ ನಾವು ಟ್ರೇಡ್ ಮಾಡುವಾಗ ದುಡ್ಡು ದುಡ್ಡು ಕಳ್ಕೊಂಬಿಡ್ತೀವಿ ಸರ್. ಇವ್ರ ಹತ್ರ ಇರೋ ಸಾಫ್ಟ್ವೇರ್ ಭಾಳ ಚೆನ್ನಾಗಿದೆ. ನಾವು ದುಡ್ಡು ಹಾಕೋದು, ನಾವು ಲಾಟ್ ಸೈಜು ನಾವು ಸೆಟ್ ಮಾಡೋದು, ಈ ಮೈನ್ ಅಸ್ತ್ರ ಅಂತ ಒಂದು ಸ್ಟ್ರಾಟಜಿ ಇದೆ ಸರ್. ಅದೆಷ್ಟು ಕದೆ ಟ್ರೇಡ್ ತಗೊಳುತ್ತೆ, ಅದೆಷ್ಟು ಕದೆ ಎಕ್ಸಿಟ್ ಆಗಿಬಿಡುತ್ತೆ. ಪ್ರಾಫಿಟ್ ಅಕ್ಯುರೇಟ್ ಆಗಿದೆ ಒಂದು. ಎರಡನೇದು ಬಂದು ಇವ್ರ ಹತ್ರ ಇನ್ನೊಂದು ಕುಬೇರ ಅಂತಿದೆ ಸರ್. ಕುಬೇರ ಒಂದು ನೋ ಲಾಸ್ ಸ್ಟ್ರಾಟಜಿ. ಅದು ನಮಗೆ ಲಾಸೇ ಆಗೋಲ್ಲ. ನಮ್ಮ ಹತ್ರ ದುಡ್ಡು ಇರಬೇಕು ಅಡ್ಜಸ್ಟ್ಮೆಂಟ್ಗೆ, ಅಷ್ಟಿದ್ರೆ ಸಾಕು ಸರ್. ಅದು ತಿಂಗಳ 3-4% ಈಸಿಯಾಗಿ ದುಡ್ಡು ಮಾಡ್ತಾಯಿದ್ದೀವಿ ಸರ್. ಆಲ್ರೆಡಿ 3-4 ತಿಂಗಳಿಂದ ಈ ಆಲ್ಗೋ ಸಾಫ್ಟ್ವೇರ್ ತೊಗೊಂಡು ನಾವು ಲಾಭದಲ್ಲಿ ಇದ್ದೀವಿ ಸರ್. ಟ್ರೇಡರ್ಸ್ ಗುರುಕುಲದಲ್ಲಿ ಕಳೆದ ಸರ್ತಿ ನಾವು ವಿಡಿಯೋ ಮಾಡಿದಾಗ ರಿತೇಶ್ ಮಾತಾಡಿದರು, ಒಂದು ಬೈಟ್ ಕೊಟ್ಟಿದ್ರು. ಸರ್ ಆರ್ ಯು ಹ್ಯಾಪಿ ನಾವು? ತುಂಬ ಖುಷಿಯಾಗಿದೆ, ಚೆನ್ನಾಗಿ ನಡೀತಾ ಇದೆ. ಅಂದರೆ ಲಕ್ಷ್ಮಿ ಬರ್ತಾ ಇದ್ದಾಳೆ ಅಂತ. ಹೌದು. ಸೊ ಹೇಗಿದೆ ಇವತ್ತು ನಿಮ್ಮ ಇನ್ವೆಸ್ಟ್ಮೆಂಟ್? ಮುಂಚೆಗಿನ ಆ್ಯಕ್ಚುಲಿ ಇಂಪ್ರೂವ್ ಆಗಿದೆ. ನಾನು ಸ್ಟಾಕ್ಸ್ ಎಲ್ಲ ಮಾಡಿ ಒಂದು 70% ರಿಟರ್ನ್ಸ್ ಮಾಡಿದ್ದೀನಿ. ಎಷ್ಟು ಗ್ಯಾಪಲ್ಲಿ? ಲಾಸ್ಟ್ ಮಾರ್ಚಿಂದ ಆ್ಯಕ್ಚುಲಿ ಒಂದು 10 ಮಂತ್ಸ್ 70%, 70% ಅಂದರೆ ಅವರೇಜ್ 7% ಎವ್ರಿ ಮಂತ್ ಹತ್ರ. ಬಟ್ ಅದು ಆ್ಯಕ್ಚುಲಿ ತುಂಬ ವೆಯ್ಟ್ ಮಾಡಿದ್ದೀನಿ. ಒಂದೆರಡು ಸ್ಟಾಕ್ ಸ್ವಲ್ಪ ಲೇಟಾಗಿ ಕೊಡ್ತು ರಿಟರ್ನ್ಸು, ಬಟ್ ಚೆನ್ನಾಗಿ ಕೊಟ್ಟಿತ್ತು. ಸೊ ನೀವು ಲಾಂಗ್ ಟರ್ಮ್ ಇನ್ವೆಸ್ಟರಾ ಅಥವಾ ಟ್ರೇಡರಾ? ಇನಿಷಿಯಲಿ ನಾನು ಶಾರ್ಟ್ ಟರ್ಮ್ ಇನ್ವೆಸ್ಟರು, ಲಾಂಗ್ ಟರ್ಮ್ ಇಲ್ಲ. 2-3 ಮಂತ್ಸ್ ಅಂದರೆ ಸ್ವಿಂಗ್ ಟ್ರೇಡರ್ ಆಗಿದ್ದೆ. ಬಟ್ ಇವಾಗ ಅಸ್ತ್ರ ಕುಬೇರ ಇದು ನೋಡಿಬಿಟ್ಟು ಸ್ವಲ್ಪ ನಾನು ಟ್ರೇಡಿಂಗು ಮಾಡೋಣ, ಯಾಕಂದರೆ ಮಾರ್ಕೆಟ್ ಸ್ವಲ್ಪ ಆಲ್ ಟೈಮ್ ಹೈಯಲ್ಲಿದೆ. ಸೊ ಟ್ರೇಡಿಂಗಲ್ಲಿ ಇದು ಮಾಡೋಣ ಸ್ಟಾಕ್ಸ್ಗಿನ ಅಂತ ಇದು ಮಾಡ್ತಾಯಿದ್ವಿ. ಈಗ ಶೇರ್ ತೊಗೊಳ್ಳೋದು ಮಾಡೋದು ಸದ್ಯಕ್ಕೆ ಮಾಡ್ತಾಯಿಲ್ಲ. ಏಕೆ? ಕ್ಯಾಪಿಟಲ್ನ ಈ ಅಸ್ತ್ರ ಕುಬೇರನಾಗೆ ಉಪಯೋಗಿಸ್ಕೊಳ್ಳೋಣ ಅಂತ. ನನ್ನ ಹೆಸರು ಅಚ್ಯುತಾನಂದ ಮೂರ್ತಿ ಅಂತ, ರಿಟೈರ್ಡ್ ಗೌರ್ಮೆಂಟ್ ಎಂಪ್ಲಾಯಿ. ಯಾವ ಇಲಾಖೆ?
ಬೇಡ, ಸೆಂಟ್ರಲ್ ರೆವಿನ್ಯೂ. ಎಷ್ಟು ವರ್ಷ ಆಯ್ತು ರಿಟೈರ್ ಆಗಿ? 8 ವರ್ಷ. 60 ವರ್ಷಕ್ಕೆ ರಿಟೈರ್ಮೆಂಟ್ ಕೊಡುತ್ತೆ ಗೌರ್ಮೆಂಟು, ಬಟ್ ಯು ಆರ್ ನಾಟ್ ರಿಟೈರ್ಡ್ ಫ್ರಮ್ ಲೈಫ್. 60 ವರ್ಷ ನೀವು ಹೇಳಿದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತಂದರೆ, ನಾನು 10 ವರ್ಷ ಕಳೀಬೇಕು ಅಂತಂದರೆ ಏನು ಮಾಡ್ಬೋದು? ಬೆಳಗ್ಗೆ ಟಿಫನ್ನು, ಮಧ್ಯಾಹ್ನ ಊಟ, ರಾತ್ರಿ ನಿದ್ದೆ, ಟಿ ವಿ ನೋಡ್ಕೊಂಡು ಮಲಗಿಬಿಡ್ಬೋದು. ಆವಾಗ ಎಲ್ಲ ಪ್ರಾಬ್ಲಮ್ಸು, ಕಾಯಿಲೆಗಳು ಅಂಟ್ಕೊಳ್ಳುತ್ತೆ. ಇದೊಂದು ಇದು ಮಾಡ್ಬೋದು. ಜೊತೆಗೆ ನಮ್ಮ ಸರ್ವೀಸ್ ಇದರಲ್ಲಿ ಸುಮಾರು ಎಕ್ಸ್ಪೀರಿಯನ್ಸ್ಗಳು ಆಗಿರ್ತೀವಲ್ಲ, ನೋಡಿರ್ತೀವಲ್ಲ, ಅದನ್ನು ವಿ ಕ್ಯಾನ್ ಮೇಕ್ ಯೂಸ್ ಆಫ್ ಇಟ್. ಖುಷಿ ಕೊಡುತ್ತೆ, ಸಾಧ್ಯವಾದರೆ ದುಡ್ಡು ಬರುತ್ತೆ. ಎಷ್ಟು ತಿಂಗಳಾಯ್ತು ಇದು ಈ ಜರ್ನಿ ಶುರು ಮಾಡಿ? ನಾನು ಜರ್ನಿ ಶುರು ಮಾಡಿ ಮುಂಚೆಯಿಂದಲೂ ಇಂಟ್ರೆಸ್ಟ್ ಇತ್ತು, ಬಟ್ ಏನಂದರೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಅದಕ್ಕೆ ಅಲೋ ಮಾಡೋದಿಲ್ಲ. ಓಹೋ. ವಿ ಕ್ಯಾನ್ ಅಪ್ಲೈ ಅಷ್ಟೇ, ಟ್ರಾನ್ಸಾಕ್ಷನ್ಸ್ ಇದೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಬಟ್ ರಿಟೈರ್ಡ್ ಆದಮೇಲೆ ಇಮಿಡಿಯೇಟಾಗಿ ಸ್ಟಾರ್ಟೆಡ್. ಅವಾಗೆಲ್ಲ ಮ್ಯಾನ್ಯುಯಲ್ ಆಗಿ ಮಾಡ್ತಾಯಿದ್ವಿ, ಪೇಪರ್ಸ್ ಬರೋದು, ಅದ್ರಲ್ಲಿ ತೊಗೊಂಡು ಬೈ ಮಾಡಿ ಸೆಲ್ ಮಾಡಿ ಮಾಡ್ತಾಯಿದ್ವಿ. ಬಿಗಿನಿಂಗಲ್ಲಿ ತುಂಬಾ ಲಾಸ್ ಆಯಿತು, ಬಟ್ ಆಮೇಲೆ ಓಕೆ, ಇನ್ವೆಸ್ಟ್ಮೆಂಟಲ್ಲಿ ಐ ಮೇಡ್ ಪ್ರಾಫಿಟ್ ಲಾಂಗ್ ಟರ್ಮಲ್ಲಿ. ಲಾಂಗ್ ಟರ್ಮ್. ಸೊ ಇಲ್ಲಿಗೆ ಇಲ್ಲಿ ಬಂದಿದ್ದು ನಾನು ಲಾಸ್ಟ್ ಮಂತೇನೆ, ಈ ತಿಂಗಳೇ. ಓಕೆ, ಈ ತಿಂಗಳೇ. ಯಾಕೆ? ಇವ್ರದ್ದು ಆಲ್ಗೋ ಒಂದು ಸಿಸ್ಟಮ್ ಇಂಟ್ರಡ್ಯೂಸ್ ಮಾಡಿದ್ರು. ಅಂದರೆ ಮ್ಯಾನ್ಯುಯಲಿ ಅಲ್ಲ, ಎವ್ರಿಥಿಂಗ್ ವಿಲ್ ಬಿ ಆಟೋಮೇಟೆಡ್. ಇವಲ್ಲೇ ತಗೋಬೇಕು, ಇಷ್ಟಕ್ಕೆ ಇದು ಮಾಡಬೇಕು ಅಂತ. ನಾವು ಜನರಲ್ಲಾಗಿ ಆ ಥರ ಮಾಡಬೇಕು ಅಂದಾಗ ಏನಾಗುತ್ತೆ, ನಾವು ಬೇಕಾದಷ್ಟು ಕ್ಯಾಲ್ಕುಲೇಷನ್ಸ್ ಮಾಡ್ಕೋಬೇಕಾಗುತ್ತೆ. ರೆಸಿಸ್ಟೆನ್ಸ್ ಏನು, ಇದೇನು, ಮಾರ್ಕೆಟ್ ಟ್ರೆಂಡ್ ಏನು, ಇವೆಲ್ಲಿ ಕೆಲವು ಟೈಮ್ ಸ್ಟಾಪ್ ಲಾಸ್ ಹಿಟ್ ಆಗೋದಿಲ್ಲ. ಸುಮಾರು ಟೈಮ್ ತೊಗೊಳುತ್ತೆ. ಅಂದರೆ ಬೆಳಗ್ಗೆ 9:30ಇಂದ ನೀವು 3:30ವರೆಗೂ ಇದ್ರ ಮುಂದೆ ಲ್ಯಾಪ್ಟಾಪ್ ಮುಂದೆ ಕೂತಿರ್ಬೇಕಾಗುತ್ತೆ. ಬಟ್ ಇವ್ರದ್ದು ಹಾಗಲ್ಲ, ನೀವು ಒಂದು ಸಾರಿ ಆನ್ ಮಾಡಿಬಿಟ್ಟಾಗ ಇಟ್ ವಿಲ್ ಟೇಕ್ ಕೇರ್, ಎಲ್ಲ ಅದು ತೊಗೊಳುತ್ತೆ. ಮತ್ತು ಲಾಸ್ ಆ್ಯಂಡ್ ಪ್ರಾಫಿಟ್ ಅಂತ ಹೇಳಿದ್ರೆ ಇಟ್ ಈಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಬಿಸ್ನೆಸ್ಸು. ನಾನು ಬರೀ ಪ್ರಾಫಿಟ್ ಬರುತ್ತೆ ಅನ್ನೋದು ನಾನು ನಿಜಕ್ಕೂ ಹೇಳೋದಿಲ್ಲ. ಬಟ್ ನೀವು ಓವರಾಲ್ ಒಂದು 3 ಮಂತ್ಸು, 6 ಮಂತ್ಸ್ ಲಾಸ್ ಯಾವಾಗ ಡ್ರಾ ಮಾಡ್ತೀರಾ? ಮಾರ್ಚ್ ಆದಮೇಲೆ, ಇಯರ್ ಎಂಡಲ್ಲಿ. ದೇರ್ ಯು ಹ್ಯಾವ್ ಟು ಸಿ ವೆದರ್ ಇಟ್ ಈಸ್ ಪ್ರಾಫಿಟ್ ಆರ್ ಲಾಸು. ನೀವು ಬೆಳಗ್ಗೆ 5 ನಿಮಿಷ ನೋಡ್ಬಿಟ್ಟು 9 ಕಾಲಲ್ಲಿ ಲಾಸು, 9:30 ಪ್ರಾಫಿಟ್ಟು, ಲಾಸು, ಈ ಥರ ಆದರೆ ಹುಚ್ಚಿಡಿಯುತ್ತೆ ಅಷ್ಟೇ. ಸೊ ಇದನ್ನು ಜೊತೆಗೆ ಈ ಆಲ್ಗೋ ಇದು ಮಾಡಿರೋದ್ರಿಂದ ಇವರು ಇದರಲ್ಲಿ ನಿಮ್ಮ ಎಮೋಷನ್ಸು, ಈಗ ನಾನೇನು ಮಾಡ್ತೀನಿ, ನಾರ್ಮಲಿ ನೀವು ಮ್ಯಾನ್ಯುಯಲ್ಲಾಗಿ ಮಾಡಬೇಕಿದ್ದಾಗ ಸ್ವಲ್ಪ ಮೇಲೋಯ್ತು, ಬಂತು ಅಂತ ತೊಗೊಂಡ್ಬಿಡ್ತೀನಿ, ಈಚೆ ಬರ್ತೀನಿ. ಅದಾದ ನಂತರ ಮೇಲೋಗುತ್ತೆ, ಅಯ್ಯೋ ಹೋಯ್ತು ಅಂತ ಪುನಃ ಅಲ್ಲಿ ಎಂಟ್ರ್ ಆಗ್ತೀನಿ, ಕೆಳಗೆ ಬರುತ್ತೆ. ಈ ಎಮೋಷನ್ಸು ಈ ಆಲ್ಗೋ ಇದರಲ್ಲಿ ಆಲ್ಗೋ ಅಂದರೆ ನಥಿಂಗ್ ಬಟ್ ಕಂಪ್ಯೂಟರೈಸ್ಡ್. ಈಗ ಎ ಅಂತ ಏನೋ ಬರ್ತಾ ಇದೆಯಲ್ಲ, ಅದೇ ರೀತಿ ಸಿಸ್ಟಮ್ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಓಕೆ, ನಾವು ಮಾಡೋದೇನಿರೋದಿಲ್ಲ. ಸೊ ಈ ಎಮೋಷನ್ಸು, ಗ್ರಿಡಿನೆಸ್ಸು ಇವೆಲ್ಲ ಕಡಿಮೆ ಆಗುತ್ತೆ. ಸುಮ್ಮನೆ ನೋಡ್ಬೋದು. ಓಕೆ, ಒಂದೊಂದು ದಿನ ಲಾಸ್ ಆಗುತ್ತೆ, ಆಗಲ್ಲ ಅಂತಲ್ಲ. ಮೋರವರು ಇವರು ಹೇಳಿದಾಗೆ 6-7% ಎಲ್ಲ ಬೇಕಿಲ್ಲ ನಿಮಗೆ. ನನ್ನ ಪ್ರಕಾರ 2% ಈಸ್ ಮೋರ್ ಹ್ಯಾಪಿಯೆಸ್ಟ್ ಮ್ಯಾನ್ ಅಂತ ಅರ್ಥ. 2% ಎಷ್ಟು ದಿನಕ್ಕೆ? ವರ್ಷಕ್ಕೆ ಅಲ್ಲ, ಸಾರಿ, ಮಂತ್ಲಿ 2% ಅಂದರೆ ನಿಮಗೆ ಆ್ಯನ್ಯುವಲಿ 24% ಆಗುತ್ತೆ. 2%, 2-2.5% ಬಂದರೆ ಕಣ್ಣು ಮುಚ್ಚಿ ಖುಷಿಯಾಗಿರ್ಬೇಕು ಸರ್. ಬ್ಯಾಂಕಲ್ಲಿ ನಿಮಗೆ 5-6% ಕೊಡುತ್ತೆ ಟ್ಯಾಕ್ಸ್ ವರ್ಷಕ್ಕೆ. ಹೌದು, 6%, 6.5% ಕೊಡುತ್ತೆ. ಮತ್ತು ನೀವು ಅಲ್ಲೂ ಕೂಡ ಟ್ಯಾಕ್ಸ್ ಕಟ್ಟಬೇಕು, ಇಲ್ಲೂ ಕೂಡ ಟ್ಯಾಕ್ಸ್ ಕಟ್ಟಬೇಕು. ಕಟ್ಟೋಣ ಬಿಡಿ, ಯಾಕಂದರೆ ಪ್ರಾಫಿಟ್ ಬರ್ತಾ ಇದೆ. ಟ್ಯಾಕ್ಸ್ ಚೆನ್ನಾಗಿ ಕಟ್ಟೋಣ ಹಂಗಂತ ಆಶೀರ್ವಾದ ತಗೊಂಡು, ಯಾಕೆಂದರೆ ಅವು ದುಡಿತೀವಿ ಅಂತೇಳಿ ಅರ್ಥ. ಸೊ ಜಾಸ್ತಿ ಟ್ಯಾಕ್ಸ್ ಕಟ್ತಿದ್ರೆ ಜಾಸ್ತಿ ದುಡಿತಿದ್ದೀವಿ ಅಂತ ಅರ್ಥ. ಖುಷಿಯಾಗಿರ್ಬೇಕು. ಹೌದು. ಸೊ ಜಾಸ್ತಿ ತೆರಿಗೆ ಕಟ್ಟಿದ್ರೆ ಅಂತ ಕೊರಗೋದಲ್ಲ. ಇಲ್ಲ, ಜಾಸ್ತಿ ಟ್ಯಾಕ್ಸ್ ಕಟ್ಟಬೇಕು. ನೋಡಿ, ಗೊತ್ತೇ ಆಗಲಿಲ್ಲ ನಮಗೆ. ಟ್ಯಾಕ್ಸ್ ಕಟ್ತಾ ಇದ್ದೀನಿ ಜಾಸ್ತಿ ಅಂತಂದರೆ ಶುಡ್ ಬಿ ಹ್ಯಾಪಿ, ಅಂದರೆ ನನ್ನ ಹತ್ರ ದುಡ್ಡು ಜಾಸ್ತಿ ದುಡಿತಾ ಇದ್ದೀನಿ ಅಂತ. ಟ್ಯಾಕ್ಸು ನಾವೇನಂದರೆ ಗೌರ್ಮೆಂಟು ಟ್ಯಾಕ್ಸ್ ಪೇಯರ್ನ ಅವನೊಬ್ಬ ಪಾರ್ಟ್ನರ್ ಅಂತಲೇ ತಗೊಳುತ್ತೆ. ಆಫ್ ದಿಸ್ ಕಂಟ್ರಿ. ನನ್ನ ಪಾರ್ಟ್ನರ್ ಅಂತ ತಗೊಳುತ್ತೆ. ನಾನು ಕಟ್ಟಿದ್ರಲ್ಲಿ ಒಂದು ಪಾಲು ಅವನು, ನಾನು ಅಣ್ಣ ತಮ್ಮನ ಅಂದ್ಕೊಂಡು ಅವ್ನಿಗೊಂದು 30% ಕೊಡೋದಷ್ಟೇ. ಅದಕ್ಕೆಲ್ಲ ಹೆಸಿಟೇಟ್ ಮಾಡುವ. ಬಟ್ ಪ್ರಾಫಿಟ್ ಬರಬೇಕು. ಮತ್ತು ನಾನು ಹೇಳಿದಾಗೆ ಒಂದಿನ ಪ್ರಾಫಿಟ್ ಬರುತ್ತೆ, ಒಂದಿನ ಲಾಸ್ ಬರುತ್ತೆ. ಅದು ತಲೆ ಕೆಡಿಸ್ಕೋಬಾರ್ದು ತೀರಾ. ಆಮೇಲೆ ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ನೀವೇನೋ ಸ್ಕ್ಯಾಮ್ ಅಂತ ಹೇಳ್ತಾರೆ. ಶುಡ್ ಸಿ ದಿಸ್ ಒನ್ ಆ್ಯಸ್ ಎ ಬಿಸ್ನೆಸ್. ಇದನ್ನು ನಾವು ಬಿಸ್ನೆಸ್ ಥರನೇ ನೋಡಬೇಕು. ಈಗ ಯಾವ ಬಿಸ್ನೆಸ್ಸು ಪ್ರಾಫಿಟ್ ಆಗುತ್ತೆ, ಲಾಸ್ ಆಗುತ್ತೆ ನೋಡಿ. ಟ್ರಂಪು ಗೆದ್ರಲ್ಲ ಲಾಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ 2020 ಮಾರ್ಕೆಟು ಅವರು ಪ್ರಮಾಣ ವಚನ ತಗೋತಿದ್ದಾಗೆ ಅವತ್ತಿಂದ ಇವತ್ತಿನೊಳಗೆ 35% ಮಾರ್ಕೆಟ್ ಬಿದ್ದಿದೆ. ಓಹೋ, ಜಸ್ಟ್ ಒಂದು ಇದು ಟ್ರಂಪ್ ಅಂತ ನಮ್ಮನ್ನೆಲ್ಲ ಫಿನಿಷ್ ಆಗಿಬಿಟ್ರು ಅಂತೇಳಿ ಆ ರೀತಿ ಇರುತ್ತೆ. ಅವೆಲ್ಲ ಏನೂ ಮಾಡೋಕ್ಕಾಗಲ್ಲ. ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಇಟ್. ನಾವು ಹೋಗ್ತಾ ಇರಬೇಕು. ಅದಕ್ಕೆಲ್ಲ ಹೆದರ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ಬಟ್ ಬರುತ್ತೆ, ಇನ್ಕಮ್ ಬರೋಲ್ಲ ಅಂತಲ್ಲ. ತಾಳ್ಮೆ ಇರಬೇಕು, ಇದಿರಬೇಕು, ಗ್ರೀಡಿನೆಸ್ ಇರಬಾರ್ದು, ಹೇಳಿಕೆ ಮಾತು ಕೇಳಬಾರ್ದು, ಟಿಪ್ಸ್ ತೊಗೋಬಾರ್ದು. ಟಿಪ್ಸ್ ತೊಗೋಬಾರ್ದಾ? ಟಿಪ್ಸ್ ಅಂದರೆ ಈಗ
ಇವ್ರು ಯಾರೋ ಸರ್ ಏನೋ ಹೇಳ್ತಾರೆ, ಈಗ ನಾನು ಬಂದ್ಬಿಟ್ಟೆ ಸರ್ ಹೋಗಿ ಒಂದು 5 ಲಕ್ಷ ಹಾಕ್ಬಿಡಿ ಅಂತ ಇಲ್ಲ ಹೇಳ್ಬಿಟ್ಟು. ಅಲ್ಲ ಒಂದು ಹೀರೋ ಹೊಂಡ ತಗೊಂಡ್ಬಿಡಿ ಅಂತೀರಾ. ನಾನು ನೋಡೋ ಕೆಪಾಸಿಟಿ, ನನಗೆ ನೋಡೋ ಯೋಗ್ಯತೆ ಇಲ್ಲ ಅಂದಮೇಲೆ ಬೇರೆನೂ ಕೇಳಬಾರ್ದು. ಅವಾಗ ಯಾರಾದರೂ ತಿಳಿದವರು ಅಂತ ಇಂಥ ಇನ್ಸ್ಟಿಟ್ಯೂಟ್ ಒಳಗೆ ವಿ ಹ್ಯಾವ್ ಟು ಕನ್ಸಲ್ಟ್. ಅವರು ಏನೋ ತಿಳಿದಿದ್ದು ಹೇಳ್ತಾರೆ. ಯಾರು ಸರ್ ನಾಳೆ ಹೇಳೋದು ಏನಕ್ಕಾಗಲ್ಲ. ಓಕೆ ಇವತ್ತು ಮಾರ್ಕೆಟ್ ಇಷ್ಟಿದೆ, ಸೋಮವಾರ ಎಷ್ಟಕ್ಕೆ ಓಪನ್ ಆಗುತ್ತೆ ಅಂತ ಯಾರಾದರೂ ಹೇಳ್ಬಿಡಲಿ, 100 ಪಾಯಿಂಟ್ಸ್ ಹಿಂದೆ ಮುಂದೆ ಎಷ್ಟಕ್ಕೆ ಓಪನ್ ಆಗುತ್ತೆ ಅಂತ ದೆನ್ ಹೇಳ್ತೇನೆ. ಚಾನ್ಸೇ ನೆಕ್ಸ್ಟ್ ಮಿನಿಟಲ್ಲಿ ಏನಾಗುತ್ತೆ ಮಾರ್ಕೆಟ್ ಅನ್ನೋದಾದರೆ ಯಾವ ಇನ್ಸ್ಟಿಟ್ಯೂಟ್ ಇರೋದಿಲ್ಲ. ಸೊ ಇಟ್ ಈಸ್ ಸೊ. ಬಟ್ ಏನಂದರೆ ಇವರೆಲ್ಲ ಹೇಳ್ಕೊಡೋದು ನಿಯರರ್ ಟು ಟ್ರೂತ್, ಸತ್ಯಕ್ಕೆ ಹತ್ತಿರವಾಗಿ ಅನ್ನೋದೊಂದು ಬಿಟ್ಟರೆ ಸತ್ಯ ಹೇಳೋಕ್ಕಾಗೋಲ್ಲ. ಯಾಕಂದ್ರೆ ಜಡ್ಜ್ ಮಾಡೋಕ್ಕೆ ಆಗಲ್ಲ. ಹೌದು, ಪ್ರಾಫಿಟ್ ಮಾಡಬಹುದು ಅಂತ ಹೇಳ್ತಾರೆ ಹೊರತು ಪ್ರಾಫಿಟ್ಟೇ ಮಾಡ್ತೀರಂತ ಹೇಳೋಕ್ಕಾಗೋದಿಲ್ಲ. ಅಂದರೆ ಅದಕ್ಕೆ ಇದರಲ್ಲಿ ನಮ್ದು ಏನಂದರೆ ಮೈನು ಲಾಸ್ ಆಗಬಾರ್ದು, ಆದರೂ ಕಡಿಮೆ ಆಗಬೇಕು. ಅದೇ ಮೋಟಿವ್, ಮೈನ್ ಅದನ್ನೇ ಅಸ್ಲುಳಿಸ್ಕೋಬೇಕು. ಕ್ಯಾಪಿಟಲ್ ಸೇವ್ ಮಾಡಿಕೊಂಡ್ರೆ ನಾಳೆ ನಾವು ಟ್ರೇಡ್ ಮಾಡಬಹುದು. ಕ್ಯಾಪಿಟಲೇ ಇಲ್ಲ ಅಂತಂದರೆ ನಾವೇನು ಟ್ರೇಡ್ ಮಾಡೋಣ? ಹಾಗಾಗಿ ನಾವು ಏನೇ ಮಾಡಿದ್ರು ಈ ಇನ್ಸ್ಟಿಟ್ಯೂಟ್ಸ್ ಎಲ್ಲ ಮಾಡೋದು ಅದೇ. ಆದಷ್ಟು ನಮ್ಮನ್ನು ನಮ್ಮ ಅಸಲೇ ಕಳೆದು ಹೋಗಿದ ಹಾಗೆ ಉಳಿಸ್ಕೊಳ್ಳೋದು ಮತ್ತು ಪ್ರಾಫಿಟ್ ಮಾಡೋದು. ನಾನು ಇಂಡಿಪೆಂಡೆಂಟಾಗಿ ಮಾಡಿದ್ರೆ ಏನೋ ಹುಚ್ಚುಚ್ಚಾಗಿ ಮಾಡ್ತೀನಿ, ಲಾಸ್ ಆಗುತ್ತೆ ಹೋಗುತ್ತೆ. ಬಟ್ ಇವರು ಏನಾದ್ರು ಸಿಸ್ಟಮ್ಯಾಟಿಕ್ ಆಗಿ ನೋಡಿ ಇವೆಲ್ಲ ಸ್ಟಡಿ ಮಾಡಿ ಹಾಕ್ತಾರೆ. ಓಕೆ, ಇವೆಲ್ಲ ಸ್ಟಡಿ ಮಾಡಿ ಹೇಳ್ತಾರೆ. ಈಗ ಇದು ನೋಡಿ ರೆಸಿಸ್ಟೆನ್ಸು, ಸಪೋರ್ಟು, ಲೈನ್ಸು, ಏನೇನೋ ಎಲ್ಲ ಟೆಕ್ನಿಕಲ್ ವರ್ಡ್ಸ್ ಇದೆ. ಬಟ್ ನಾನೇನು ಹೇಳ್ತೀನಿ, ಇವತ್ತು ಇದು ಅದಾಗ್ಬಿಡುತ್ತೆ, ಇದಾಗ್ಬಿಡುತ್ತೆ, ಇಲ್ಲಿ ತೊಗೊಳ್ಳಲ್ಲ, ಮೇಲಕ್ಕೆ ಹೋಯ್ತು ಕೆಳಗೆ ಬರುತ್ತೆ, ಈಗ ತೊಗೋತೀನಿ. ಮೇಲೆ ಹೋಗ್ಬೇಕಾದ್ರೆ 10 ರೂಪಾಯಿ ಪ್ರಾಫಿಟ್ ಬಂದರೆ ಬುಕ್ ಮಾಡಿಬಿಡ್ತೀನಿ. ಕೆಳಗೆ ಬರಬೇಕಾದ್ರೆ 10 ರೂಪಾಯಿ ಹೋದರೆ 10 ರೂಪಾಯಿ ಹೋಗಿದೆ, ಮೇಲಿಗೆ ಬಂದೇ ಬರ್ತೈತಲ್ವಾ, ಇನ್ನೊಂದು ಸ್ವಲ್ಪ ಆಡ್ ಮಾಡೋದು, 20ಕ್ಕೆ ಬಂತು, ಅಲ್ಲಿ ಇನ್ನೊಂದು ಸ್ವಲ್ಪ ಆಡ್ ಮಾಡೋದು, 30ಕ್ಕೆ ಬಂತು, 40 ಲಾಸು, ಕೊನೆಗೂ ಆಗಲ್ಲಪ್ಪ ಅಂದ್ಬಿಟ್ಟು ಎಲ್ಲ ಕಳ್ಕೊಂಡು ಈಚೆ ಬರೋದು. ಹಾಗಾಗುತ್ತೆ. ಇವರಲ್ಲಿ ಏನಾಗುತ್ತೆ, ಈಗ ಸ್ಟಾಪ್ ಲಾಸ್ ಅಂತ ಇರುತ್ತೆ. ಲಾಸ್ನ ಬುಕ್ ಮಾಡೋದು ಪ್ರಾಫಿಟ್ಟೇ. ಇದಕ್ಕೆ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ, ಹೇಳ್ಬೋದಾ? ಇವಾಗ ನೋಡಿ ನಮ್ಮ ಶೆಟ್ರ್ ಅಂಗಡಿಗಳು, ಸಾರಿ ಅವರು ತಪ್ಪು ತಿಳ್ಕೊಬಾರ, ಶೆಟ್ರು ಈಗೆಲ್ಲ ತರಕಾರಿ ಅಂಗಡಿ ಇಟ್ಟಿರ್ತಾನೆ ಅಂದ್ಕೊಳ್ಳಿ, ಎಲ್ಲ ಇರುತ್ತೆ. ಫಸ್ಟ್ ಡೇ ಫ್ರೆಶ್ ಇರುತ್ತೆ, ಸೆಕೆಂಡ್ ಡೇ ಸ್ವಲ್ಪ, 3ನೇ ದಿನ ಬಾಳೆಹಣ್ಣು ಕೊಳಿತಾ ಬರುತ್ತೆ. ಆದರೆ ನಮ್ಮ ಲೋಕಲ್ ಮಾರ್ಕೆಟ್ನವರು 80 ರೂಪಾಯಿ kg ಅಂದರೆ ಅವನದು ಇಳಿಸೋದೇ ಇಲ್ಲ, ಕೊಳ್ತೋದ್ರು 80 ರೂಪಾಯಿ ತನಕ ಇಟ್ಬಿಟ್ಟು ಕೊನೆಗೆ ದನಿಗೆ ಹಾಕ್ಬಿಡ್ತಾನೆ. ರಿಲಿಯನ್ಸ್ಗೆ ಹೋಗಿ ನೀವು, ಮೊದಲು 3 ದಿನ 80 ರೂಪಾಯಿ ಇಡ್ತಾನೆ, 4th ಡೇ ಅದನ್ನು 60 ರೂಪಾಯಿಗೆ ಇಡ್ತಾನೆ, ಆಮೇಲೆ 40 ರೂಪೀಸ್ಗೆ ಇಡ್ತಾನೆ. ಆಮೇಲೆ ಇವು ಐಟಮ್ಸ್ ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತಾನೆ. ಏನಕ್ಕೆ ಅಂದರೆ ಎಕ್ಸ್ಪೈರಿ ಡೇಟ್ ಹತ್ರ ಬಂದಿರುತ್ತೆ. ನಾವೇನು ಮಾಡ್ತೀವಿ, ಎಕ್ಸ್ಪೈರಿ ಡೇಟ್ ಆಗೋ ತನಕ ಇಟ್ಕೊಂಡು ಅದನ್ನು ಹಾಕ್ತೀವಿ. ಬುಕಿಂಗ್ ಲಾಸ್ ಇದು ಆಲ್ಸೋ ಎ ಪ್ರಾಫಿಟ್. ಕರೆಕ್ಟ್ ಸರ್, ಯಾಕಂದರೆ ಝೀರೋ ಆಗೋದಿಲ್ಲ ಅಂತ ಬಿಟ್ಟರೆ ಬದುಕಬೇಕು. ಎಂಥ ಒಳ್ಳೆ ಎಕ್ಸಾಂಪಲ್ ಕೊಟ್ಟಲ್ಲ, ಸರ್ವೈವ್ ಹೋಗ್ಬೇಕು ನಾವು, ಬರೀ ಪ್ರಾಫಿಟ್ ಅಂದರೆ ಆಗೋದಿಲ್ಲ ಅಲ್ವಾ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ನಮ್ಮದು ಎಲೆಕ್ಟ್ರಿಕಲ್ ಡ್ರಾಯಿಂಗ್ಸು, ಆಟೋಕ್ಯಾಡ್ ಡ್ರಾಯಿಂಗ್ಸ್ ಮಾಡ್ತೇವೆ. ಇದಕ್ಕೆ ನನಗೆ ನಾನು ಬೇಸಿಕಲಿ ಬಂದಿದ್ದು ಬಿಸ್ನೆಸ್ 20 ಇಯರ್ಸಿಂದ ಸೂಪರಾಗಿ ನಡೀತಾ ಇತ್ತು, ಏನು ತೊಂದರೆ ಇಲ್ಲ. ಈಗ 1 ಇಯರಿಂದ ಗೌರ್ಮೆಂಟ್ ಅವ್ರು ತಂದಿರೋ ಕೆಲವೊಂದು ರೂಲ್ಸ್ಗಳಿಂದ ಸೊ ಬೆಸ್ಕಾಮ್ ರಿಲೇಟೆಡ್ ಸ್ವಲ್ಪ ರೂಲ್ಸ್ಗಳೆಲ್ಲ ಸ್ವಲ್ಪ ಕನ್ಸ್ಟ್ರಕ್ಷನ್ ವೈಸ್ ಎಲ್ಲ ಸ್ಟಾಪ್ ಆಗಿರ್ಬೇಕು, ನಮಗೆ ಗೊತ್ತಿರ್ಬೋದು. ನನಗೆ ಅವಾಗ ಗೊತ್ತಾಯಿತು, ಸೊ ಸೆಕೆಂಡರಿ ಇನ್ಕಮ್ ಬೇಕು ನಮಗೆ ಅಂತ, ಅದರಿಂದನೇ ಗೊತ್ತಾಗಿತ್ತು. ಸೊ ನನಗೆ ಇದು ಐಡಿಯಾ ಬಂತು, ಸೊ ಯಾಕೆ ಮಾಡಬಾರ್ದು, ಸೊ ಟ್ರೇಡಿಂಗ್ ಅಂದರೆ ನಾನು ಮಾಡ್ಬೋದಲ್ಲ, ಸೊ ಮಾಡಿ ಕಲಿತು ಮಾಡ್ಬೋದು ಸೊ ಅಂತ ಅನ್ನಿಸ್ತು. ಸೊ ಫ್ರೀ ಇದ್ದಾಗ ಮಾಡ್ಬೋದಲ್ಲ ಅಂತ ಹೇಳಿ ಸೊ ನಾನು ಇಲ್ಲಿ ಬಂದು ಕ್ಲಾಸಿಗೆ ಸೇರಿಕೊಂಡೆ. ಬೇರೆ ನಿಮಗೆ ಎಲ್ಲ ಕಡೆ ಹೋದ್ರೂ ನಿಮಗೆ ಕಾಂಪಿಟೇಷನ್ಸ್ ಇರುತ್ತೆ, ಇಲ್ಲಿ ಕಾಂಪಿಟೇಷನ್ ಇರೋದಿಲ್ಲ. ಇಲ್ಲಿ ನನ್ನ ನಾಲೆಡ್ಜು ಮತ್ತು ನಾನೇನು ಕಲಿತೀನಿ, ಸೊ ನಾನೇನು ಇಂಪ್ಲಿಮೆಂಟ್ ಮಾಡ್ತೀನಿ ಅದ್ರ ಮೇಲೆ ಇರುತ್ತೆ. ನೀವೇನೇ ಇವಾಗ ಒಂದು ಗಾಡೀಲಿ ಒಂದು ತರಕಾರಿ ಇಟ್ಕೊಂಡ್ರೂ ಅಲ್ಲೊಂದು 10 ಜನ ಬಂದು ನಿಂತ್ಕೊಳ್ತಾರೆ. ಒಬ್ಬನಿಗೆ ಸಕ್ಸಸ್ ಆಯಿತು ಅಂತ ಹೇಳಿದ್ರೆ 10 ಜನ ಬಂದಲ್ಲಿ ನಿಂತ್ಕೊಳ್ತಾರೆ. ಸೊ ಒಬ್ಬ ಬಿಸ್ನೆಸ್ಸಿಂದ ಒಬ್ಬರ 10 ಜನದಿಂದ ಒಬ್ಬನ ಬಿಸ್ನೆಸ್ ಹಾಳಾಗ್ತಿರುತ್ತೆ. ಇಲ್ಲಿ ಯಾರಿಗೂ ಏನೂ ಪ್ರಾಬ್ಲಮ್ ಏನಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಶುಭದಾ ಮೇಡಮ್ ಅವ್ರದ್ದು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ. ಸೊ ನಾನೆಲ್ಲೂ ಏನೂ ಎಂಕ್ವೈರಿ ಮಾಡಿಲ್ಲ, ಬೇರೆ ಅಕಾಡೆಮಿ ಎಲ್ಲೂ ಎಂಕ್ವೈರಿ ಮಾಡಿಲ್ಲ. ಸೊ ನನಗಿಲ್ಲ ಆಫೀಸ್ಗೆ ನನಗೆ ಹತ್ರ ಅನ್ನಿಸ್ತು, ಆರಾಮಾಗಿ ಹೋಗಿ ಬರ್ಬೋದು, ಕ್ಲಾಸಸ್ಸು ಅಟೆಂಡ್ ಮಾಡೋದು ಈಸಿ ಆಗುತ್ತೆ. ಯಾರು ಡೌಟ್ಸ್ ಇದ್ರೂ ಪಟ್ಟಂತ ನಾನು ಇಲ್ಲಿ ಬರ್ಬೋದು, ಇಲ್ಲ ಫೋನು ಅವ್ರು ಎಲ್ಲರೂ ಬೇಗ ಏನೇ ಇದ್ರೂ ಡೌಟ್ ಫೋನ್ ಮಾಡಿದ್ರೆ ಅವ್ರು ರಿಯಾಕ್ಟ್ ಮಾಡ್ತಾರೆ. ಸೊ ಏನೂ ತೊಂದರೆ ಇಲ್ಲ. 2 ಮಂತ್ಸ್ ಆಯ್ತು ಅಷ್ಟೇ ನಾನು ಸೇರ್ಕೊಂಡು ಲೆವೆಲ್ 1 ಮಾಡಿದ್ದೀನಿ. ಬಂದಮೇಲೆ ನಾನು ಅವ್ರು ಏನೇನು ಸ್ಟ್ರಾಟಜೀಸ್ ಹೇಳ್ಕೊಟ್ಟಿದ್ರು, ಮತ್ತು ಯಾವ ಆ್ಯಪ್ನ ಅನಲೈಸ್ ಮಾಡಬೇಕು, ಹೇಗೆ ಚಾರ್ಟ್ ಹೇಗೆ ನೋಡಬೇಕು, ಇಂಡಿಕೇಟರ್ಸ್ನ ಹೇಗೆ ಹಾಕೋಬೇಕು, ಅದರಿಂದ ಎಲ್ಲನೂ ನಾನು ಅದರಿಂದ ಕಲಿತಾ ಇದ್ದೀನಿ. ಪ್ರಾಪರ್ ನಾಲೆಡ್ಜು, ಸ್ಟೆಪ್ ಬೈ ಸ್ಟೆಪ್ ನಾವೇನು ಕಲಿಬೇಕು, ಹೇಗೆ ಕಲಿಬೇಕು, ಯಾವ್ಯಾವುದು ಎಲ್ಲಿಂದ ಯಾವ ಸ್ಟ್ರಾಟಜೀಸ್ ಯಾವ್ಯಾವುದಕ್ಕೆ ಇಂಪ್ಲಿಮೆಂಟ್ ಮಾಡಬೇಕು, ಸೊ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾರೆ. ಎಷ್ಟು ನಿಮ್ಮ ಸ್ಟಾರ್ಟಿಂಗ್ಸು ಇನ್ವೆಸ್ಟ್ ಮಾಡಿದ್ದೆ ಅಷ್ಟು? ಸ್ಟಾರ್ಟಿಂಗ್ ನಾನು ಮಾಡಿ 10,000 ಅಷ್ಟೇ. ಫಸ್ಟು ಸ್ವಲ್ಪ ಒಂದು 2,000, ಒಂದೊಂದಕ್ಕೆ 2,000 ಆ ಥರ ಇರೋದನ್ನೇ, ಕಮ್ಮಿ ಸ್ಟಾಕ್ಸ್ ರೇಂಜ್ ಇರುತ್ತಲ್ಲ ಅದನ್ನೇ ನಾನು ಪರ್ಚೇಸ್ ಮಾಡ್ಕೊಳ್ತಾ ಹೋದೆ ಅಷ್ಟೇ.
ಸೊ ಅದನ್ನು ಡೈಲಿ ನಾನು ಅದು ಚಾರ್ಟ್ ಪ್ಯಾಟರ್ನ ಕೆಳಗೆ ಬಿದ್ದಾಗ್ಲೂ ನೋಡ್ತಾ ಇದ್ದೆ ಹೆಂಗೆ ಇದು ಅಂತ ಮತ್ತು ಚಾರ್ಟ್ ಪ್ಯಾಟರ್ನ್ಸು ಕ್ಯಾಂಡಲ್ ಸ್ಟಿಕ್ಸ್ದು ಅದೆಲ್ಲ ನಾನು ಅದನ್ನು ಅನಲೈಸ್ ಮಾಡ್ತಾ ಹೋದೆ. ನಾಲೆಡ್ಜ್ ಇಂಪಾರ್ಟೆಂಟು, ಹೇಗೆ ಮಾರ್ಕೆಟ್ ರಿಯಾಕ್ಟ್ ಆಗುತ್ತೆ. ಸೊ ನ್ಯೂಸ್ ಹೇಗೆ ನೋಡಬೇಕು, ಬೆಳಗ್ಗೆನೇ ನ್ಯೂಸ್ ಇದು ಮತ್ತು ನಿಫ್ಟಿ ಅದನ್ನು ನೋಡಬೇಕು. ಸೊ ಅದನ್ನೆಲ್ಲ ನಮಗೆ ಹೇಳ್ಕೊಡ್ತಾರೆ ಹೇಗೆ. ಓಕೆ, ಅದೆಲ್ಲ ಇಂಪಾರ್ಟೆಂಟ್ ಬೇಕು. ಹೌದು, ಈಗ ನನ್ನ ಬಿಸ್ನೆಸ್ ನಾನು ಆಲ್ ಟೈಮ್ ನನ್ನ ಮಾನಿಟರ್ ಮುಂದೆನೇ ನನಗೆ ಅವಾಗಲೇ ತುಂಬಾ ಸಾಕು ಅನ್ನಿಸ್ತಾ ಇತ್ತು. ಯಾಕೆಂದರೆ ನಮ್ಮದು ಮಾರ್ನಿಂಗ್ 9ಕ್ಕೆ ಶುರು ಆದರೆ ನೈಟು 10 ಒಂದ್ಸಲ 11 12ವರೆಗೂ ನಾನು ಮಾನಿಟರ್ ಮುಂದೆನೇ ಕೂತ್ಕೊಳ್ತಾ ಇದ್ದೆ. ಸೊ ನಂಗೆ ಸಾಕಾಗಿತ್ತು ನನಗೆ. ಬಟ್ ನಲ್ಲಿ ಇದು ಆಲ್ಗೋ ಬಂದಿರೋದು ಇವರು ಇಂಟ್ರಡ್ಯೂಸ್ ಮಾಡಿರೋದು ನಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾವಾಗಲೂ ನೀವು ಮಾನಿಟರ್ ಮುಂದೆ ಕೂತ್ಕೊಳ್ಳೋ ಹಾಗೆ ಇಲ್ಲ. ಏಜ್ ಪರ್ಪಸ್ ನಾವು ಎಷ್ಟೊತ್ತು ನಾವು ದುಡಿ ಅಂತ ಎಷ್ಟೊಂತ ದುಡಿಯೋಕ್ಕಾಗುತ್ತೆ. ಸೊ ಆಲ್ಗೋ ಬಂದಿರೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗಿ ಅವರು ಇದು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ತಾರೆ, ಲಾಂಗ್ ಎಂಟ್ರಿ ಶಾರ್ಟ್ ಎಂಟ್ರಿ ಅಂತ ಹೇಳಿ. ಅವಾಗ ನಾವು ಸ್ವಲ್ಪ ನೋಡಿದ್ರೆ ಸಾಕು. ಸೊ ಎಕ್ಸಿಟ್ ಆದಮೇಲೆ ನಮ್ಮದು ಸಾಕು, ಮುಗೀತು. ಈ ವಯಸ್ಸಲ್ಲಿ ಕಲಿಬೇಕು ಹೊಸದು ಅಂತ ಅನಿಸ್ತಾ ಇದೆ? ಇಲ್ಲ, ಹೌದು, ಒಳ್ಳೆ ಪ್ರಾಪರ್. ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ದಾರಿ ತಪ್ಸೋಕ್ಕೆ ತುಂಬಾ ಜಾಗಗಳಿದೆ ಅಲ್ಲಿ ಕಲಿಯೋವಂಥದ್ದು. ನಾನು ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಮೊನ್ನೆ ಎಲ್ಲ ಏನೋ ಗ್ರಹಣ ಆಯಿತು ಅಂತ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಏನು ಹೇಳಿದ್ರು, ಕ್ರ್ಯಾಶ್ ಆಗೋಗುತ್ತೆ ಸ್ಟಾಕ್ ಮಾರ್ಕೆಟು ಅಂತ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಹಾಕಿದರು. ಸೊ ಎಲ್ಲರಿಗೂ ಇವಾಗ ಲರ್ನರ್ಸು ಇನ್ನೂ ಸ್ಟಾರ್ಟಿಂಗಲ್ಲಿರೋರಿಗೆ ಎಷ್ಟು ಪ್ಯಾನಿಕ್ ಆಗುತ್ತೆ ಅದರಿಂದ. ಸೊ ಈ ಥರ ಒಂದು ಅಕಾಡೆಮಿಲಿ ನಾವು ನಾಲೆಡ್ಜ್ ತೊಗೊಂಡು ಕಲಿತಾ ಇದ್ದರೆ ನೀವು ಯಾವುದೇ ವಿಷಯದಲ್ಲೂ ನೀವು ಯಾವುದೇ ರೀತಿಯಿಂದನೂ ಪ್ಯಾನಿಕ್ ಆಗೋಕ್ಕೆ ಚಾನ್ಸೇ ಇಲ್ಲ. ಸೊ ಅವಳು ಒಳ್ಳೆ ರೀತಿಯಿಂದ ಹೇಳ್ತಿರ್ತಾರೆ. ಒಳ್ಳೆ ಗುರುವಿನ ವೇಲ್ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಸೊ ನಮಗೆ ಕಾನ್ಫಿಡೆನ್ಸು ಜಾಸ್ತಿ ಇರುತ್ತೆ. ಸೊ ಯಾವುದಕ್ಕೂ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ತಮ್ಮ ಹೆಸರು ಪರಿಚಯ ಇದೆ? ವಿಶ್ವನಾಥ್ ಅಂದ್ಬಿಟ್ಟು, ಸಾಫ್ಟ್ವೇರ್ ಇಂಜಿನಿಯರು, ಬೆಂಗಳೂರೇ ಮೂಲತಃ. ನನ್ನ ಬ್ಯಾಕ್ಗ್ರೌಂಡ್ ಇಂಜಿನಿಯರಿಂಗ್ ಮಾಡಿ 12 ವರ್ಷ ಕೆಲಸ ಮಾಡ್ತಾ ಇದ್ದೀನಿ. ಇನ್ನೂ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಟ್ರಾನ್ಸ್ಫರ್ ಆ್ಯಂಡ್ ಟೆಕ್ನಾಲಜಿ ಅಂದ್ಬಿಟ್ಟು ಕೋರ್ಮಂಗ್ಲಾದಲ್ಲಿ. ಐಟಿಲಿ ಒಳ್ಳೆ ಸಂಬಳ ಬರುತ್ತಲ್ಲ? ಬರುತ್ತೆ ಸರ್, ಪ್ಯಾಸಿವ್ ಇನ್ಕಮ್ ಅಲ್ಲ. ನಮ್ಮ ತಂದೆಯವರು ತುಂಬ ಲಾಸ್ ಮಾಡ್ಕೊತಾ ಇದ್ರು. ಸೊ ಅವ್ರಿಗೋಸ್ಕರ ನಾನು ಕಲಿಬೇಕು ಅಂದ್ಬಿಟ್ಟು ಇಲ್ಲಿ ಬಂದು, ಸೊ ಅಡ್ವೈಸರಿ ಕಾಲ್ಸ್ಗಳು ಕೊಡೋರು ನಮ್ಮ ತಂದೆಗೆ. ರಿಟೈರ್ಮೆಂಟ್ ದುಡ್ಡು ಆಲ್ಮೋಸ್ಟ್ ಒಂದು 5 ಲಕ್ಷ ಕಳೆದ್ರು. ಸೊ ಹಂಗಾಗಿ ಬೇಡ, ನೀನು ಏನು ಮಾಡಬೇಡ, ನಾನೇ ಕಲ್ತ್ಕೊಂಡು ನಿಂಗೆ ಹೇಳ್ಕೊಡ್ತೀನಿ ಅಂದ್ಬಿಟ್ಟು ಕಲಿಬೇಕು ಅಂದ್ಬಿಟ್ಟು ನಾನು ಬಂದು ಕಲ್ತಿದ್ದು. ಇದು ನನ್ನ ಮೇಯ್ನ್ ಕಾರಣ. ಸೊ ಸ್ಟಾಕ್ಸಿಗೆ ಬಂದು ಕಲಿಯೋದಕ್ಕೆ ನಮ್ಮ ಅಪ್ಪಂಗೆ ಹೇಳ್ಕೊಡ್ಬೇಕು ಅಂದ್ಬಿಟ್ಟು ನಾನು ಬಂದಿದ್ದು. ಸೂಪರ್. ಕಲಿಬೇಕು ಅಂತ ಯಾಕೆ ಅನ್ನಿಸ್ತು? ಕಳ್ಕೊಂಡಿದ್ದು ನೋಡಿದ್ದೀನಿ, ಬಟ್ ಅದ್ರಲ್ಲಿ ದುಡ್ಡು ಮಾಡಬೇಕು ಮಾಡಬಹುದು ಅನ್ನೋದು ಅರ್ಥ ಆಯಿತು ನನಗೆ. ಬಟ್ ನಮ್ಮ ತಂದೆಗೆ ರೈಟ್ ನಾಲೆಜ್ ಇರಲಿಲ್ಲ. ಯಾರೋ ಕೊಟ್ಟಿದ್ದು ಕಾಲ್ಸನ್ನು ತೊಗೊತಾ ಇದ್ದಿದ್ದು ಅದು ಸುಮ್ಮನೆ ಲಾಟ್ರಿ ಇದ್ದಂಗೆ. ಸೊ ಹಂಗಾಗಿ ಕಲ್ತ್ಬಿಟ್ಟು ನಾವೇ ಮಾಡೋಣ ಅಂದ್ಬಿಟ್ಟು ನಾನು ಬಂದು ಕಲ್ತೀವಿ. ಸೊ ಇದ್ರೊಳಗೆ ಹೇಗೆ ಗೊತ್ತಾಯಿತು? ನಮ್ಮ ತಂದೆಯವರೇ ಹುಡುಕಿ ಇದು ಇಲ್ಲಿ ಹೋಗು ಅಂತ ಅವರೇ ಕಳಿಸಿದ್ದು. ಸೊ ಕಳ್ಕೊಂಡ್ಮೇಲೆ ಬುದ್ಧಿ ಬಂದವ್ರಿಗೆ? ಹೌದು. ಅಯ್ಯೋ, ಎಷ್ಟು ನಿಮ್ಮ ಇನ್ವೆಸ್ಟ್ಮೆಂಟು? ನಂದು 3 ಲಕ್ಷ ಇದೆ ಇನ್ವೆಸ್ಟ್ಮೆಂಟು. 3 ಲಕ್ಷ? ಹೌದು. ನಿಮ್ಮ ಸ್ಯಾಲ್ರೀಸ್? ಅಲ್ಲ ಸ್ಯಾಲ್ರಿ ದುಡ್ಡು? ಹೌದು. ಸೊ ಆರ್ ಯು ಪ್ರಾಫಿಟ್ ಆರ್ ಲಾಸ್? ಪ್ರಾಫಿಟಲ್ಲಿದೆ. ಎಷ್ಟಿದೆ? ಇಲ್ಲೇ ನೋಡ್ಬೋದು ನೋಡಿ, ನಾನು ನವಂಬರಲ್ಲಿ ಸ್ಟಾರ್ಟ್ ಮಾಡಿದ್ದು. ತೋರಿಸ್ತಾ ಇದ್ದೀರಾ? ಹೌದು. ಏನು ಪ್ರಾಬ್ಲಮ್ ಇಲ್ವ ನಿಮಗೆ? ನನಗೇನು ಪ್ರಾಬ್ಲಮ್ ಇದೆ? ಐಟಿ ರೇಟ್ ಆಗಲ್ಲ? ಏನು ರೇಟ್ ಆಗಲ್ಲ. ತೋರಿಸಿ ನೋಡಿ ಸರ್, 19,700. 3 ಲಕ್ಷ ಅಂದರೆ 3 ಲಕ್ಷಕ್ಕೆ ಇಷ್ಟು ಬಂದಿರೋದು ಲಾಭ. ಎಷ್ಟು ದಿನಕ್ಕೆ ಅಥವಾ ಎಷ್ಟು ತಿಂಗಳಿಗೆ? 3 ತಿಂಗಳಿಗೆ. 3 ಲಕ್ಷಕ್ಕೆ 20,000? ಹೌದು. ಓಕೆ, 3 ಮಂತ್ಸಲ್ಲಿ. ಹೌದು. ಅಂದರೆ ಇದು ಏನು ಇವ್ರದ್ದು ಆ್ಯಪ್ ಬಳಸೋದಕ್ಕೆ? ಹಾಂ, ಆಲ್ಗೋ ಯೂಸ್ ಮಾಡ್ತಾ ಇದ್ದೀನಿ. ಓಕೆ. ರೈನ್ಬೋ ಅಂತ ಒಂದಿದೆ, ಅದು ಮಾರ್ಕೆಟ್ ಡೈರೆಕ್ಷನ್ ತೋರಿಸಲ್ಲ, ಬಟ್ ಮಾರ್ಕೆಟ್ ಹೆಂಗೆ ಹೋಗುತ್ತೆ ಅಂತ ತುಂಬ ಚೆನ್ನಾಗಿದೆ ಸರ್. ಕುಬೇರ ಇಸ್ ವೆರಿ ಗುಡ್. ಇವ್ರ ಅಂಡರ್ ಗೈಡೆನ್ಸ್ ಬರೋರೆಲ್ಲ ಚೆನ್ನಾಗಿ ಮಾಡ್ತಾರೆ. ಆದರೆ ನೋಡಿ, ಈ ಆ್ಯಪ್ ಬಿಟ್ಟು ಈಗ ಇವ್ರ ಹತ್ರ ಕೊಡ್ತಾರಲ್ಲ ಟ್ರೇಡಿಂಗು, ಅದನ್ನು ಇಟ್ಕೊಂಡು ನೀವೇ ಡೈರೆಕ್ಟ್ ಟ್ರೇಡ್ ಮಾಡೋಕ್ಕೆ ಹೋಗಿಲ್ಲ? ಮಾಡ್ಬೋದು, ನಾನು ಅದನ್ನು ಮಾಡ್ತೀನಿ. ಕಮೋಡಿಟೀಸಲ್ಲಿ ಮಾಡ್ತೀನಿ. ಓಕೆ, ಅದು ಲಾಭದಲ್ಲಿದೆಯಾ? ಹೌದು. ನಂದು ಆಫೀಸ್ ಆದಮೇಲೆ ನಾನು ಕಮೋಡಿಟೀಸ್ಗೆ ಬರೋದು. ಸೊ ಅದರಲ್ಲೂ ಲಾಭದಲ್ಲಿದೆ. ಲಾಭದಲ್ಲಿದೆ. ಟೋಟಲ್ ಎಷ್ಟು % ಲಾಭದಲ್ಲಿದ್ದೀರಿ ಪರ್ಸೆಂಟೇಜ್ ವೈಸ್ ನೋಡಿದ್ರೆ? 20% ಇದೆ. 20%. ಸೊ ಒಂದು ಸ್ಟಡಿಯಾಗಿ ಹೋಗ್ತಾ ಇದ್ದೀರಾ? ಹೌದು. ಬಟ್ ತುಂಬ ಜನ ಎಲ್ಲ ಇಲ್ಲಿ ತುಂಬ ಜನ IT ಅವರು ನಂಗೆ ಸಿಕ್ಕಿ ಹೇಳ್ತಾರೆ, ಸರ್ ತುಂಬ ಲಾಸು ಸರ್, ಅವೆಲ್ಲ ಲಾಸು ಇದೆ. ನೋಡಿ, ನಾನು ಲಾಸ್ ಇಲ್ಲ ಅಂತ ಹೇಳ್ತಿಲ್ಲ. ಗ್ರೀನ್ಗಳು ಎಷ್ಟಿದೆ, ರೆಡ್ಗಳು ಎಷ್ಟಿದೆ, ಲಾಸ್ ಕಡಿಮೆ. ಅಂದರೆ ಇಟ್ಸ್ ರಿಸ್ಕ್ ಮ್ಯಾನೇಜ್ಮೆಂಟ್. ನೀವು ಎಷ್ಟು ರಿಸ್ಕ್ ತೊಗೊತೀರೋ, ಯಾವಾಗ ಎಂಟ್ರಿ ಕೊಡಬೇಕು, ಯಾವಾಗ ಎಕ್ಸಿಟ್ ಮಾಡಬೇಕು, ಆ ಡಿಸಿಪ್ಲಿನ್ ಗೊತ್ತಿದ್ರೆ ಮಾತ್ರನೇ. ಆ ನಾಲೆಜ್ ಬೇಕು ಮೇಯ್ನಾಗೆ. ಅದಿದ್ರೆ ಎಲ್ಲ ಆಗುತ್ತೆ. ನಾನು ಲಾಸ್ ಇಲ್ಲ ಅಂತ ಹೇಳ್ತಿಲ್ಲ, ಇದೆ. ರೆಡ್ಗಳು ಕಾಣ್ತಿರೋದು ಲಾಸೇ ಅದು. ಬಟ್ ಓವರ್ ಆಲ್ 20% ಲಾಭದಲ್ಲಿದ್ದೀನಿ. ಅದು ಫುಲ್ ರೆಡ್ಡಿ ಆಗಿಬಿಟ್ರೆ ಯಾವ್ದಾರು ಒಂದು ದಿನಕ್ಕೆ ಆಗಲ್ಲ. ಏನಕ್ಕೆ ಆಗಲ್ಲ ಅಂದರೆ, ನೀವು ಎಕ್ಸಿಟ್ ಮಾಡ್ತೀರಾ. ಇವ್ರು ಹೇಳ್ಕೊಟ್ಟಿರೋ ಸ್ಟ್ರಾಟಜೀಸಲ್ಲಿ ನೋ ಲಾಸ್ ಇದೆ, ಅದು ಬಿಟ್ಟು ತುಂಬ ಇದೆ. ಸೊ ಅದ್ರ ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿಸ್. ಸೂಪರ್. ನಿಮ್ಮ ತಂದೆ ಖುಷಿ ಆದರೆ ಈಗ? ಆಗಿದ್ದಾರೆ. ಇವಾಗ 50 ಲಕ್ಷ ಕೊಡ್ತೀನಿ ಅಂತಲೂ ರೆಡಿ ಆಗಿದ್ದಾರೆ. ಅಯ್ಯಪ್ಪ. ಸೊ ಒಟ್ಟಾರೆ ನೀವು ನೋಡಿದ್ರಿ, ಟ್ರೇಡರ್ಸ್ ಗುರುಕುಲ, ಹೆಸರಲ್ಲೇ ಗುರುಕುಲ ಅಂದರೆ ಪಾಠ ಮಾಡೋ ಸಂಸ್ಥೆ. ಸ್ನೇಹಿತರೆ, ಷೇರು ಮಾರುಕಟ್ಟೆಯ ಹೂಡಿಕೆ, ಶೇರ್ ಮಾರ್ಕೆಟ್ ಇನ್ವೆಸ್ಟಿಂಗ್
ಇದೊಂದು ಪ್ಯೂರ್ ಸ್ಕಿಲ್, ಅಂದರೆ ಕಲಿಯಲೇಬೇಕಾದ ಸ್ಕಿಲ್ಲು. ನಾನು ಮನವಿ ಮಾಡೋದು ಕಲಿಯದೆ ಇನ್ವೆಸ್ಟ್ ಮಾಡಬೇಡಿ ಅಂತ. ಇಟ್ಸ್ ಮೈ ರಿಕ್ವೆಸ್ಟ್. ಉಳಿದು ನಿಮ್ಮ ಬಿಟ್ಟದ್ದು. ಆದರೆ ನೀವು ಇನ್ವೆಸ್ಟ್ ಮಾಡ್ತೀರಿ ಅಂದರೆ ದಯವಿಟ್ಟು ಬನ್ನಿ, ಕಲ್ತ್ಕೊಳ್ಳಿ, ನಿಮ್ಮ ಸಮಯ ಕೊಡಿ. ಇದೇನು ವರ್ಷಗಟ್ಟಲೆ ಕೋರ್ಸ್ ಅಲ್ಲ. ಈಗ ನೋಡಿ ಅವ್ರದ್ದು ಇರೋದೇ 20 hours ಬೇಸಿಕ್ ಪ್ರೋಗ್ರಾಮು. ಅದಾದಮೇಲೆ ನೆಕ್ಸ್ಟ್ ಲೆವೆಲ್ಸ್ ಎಲ್ಲ ಇರುತ್ತೆ. ಬಂದು ತಾಳ್ಮೆಯಿಂದ ಕೂತು ಕೇಳಿ ಕಲಿತು ಸಣ್ಣ ಸಣ್ಣ ಅಮೌಂಟ್ಗಳನ್ನ ಹಾಕಿ ಅದ್ರಲ್ಲಿ ಪರೀಕ್ಷೆಗಳನ್ನ ಮಾಡಿ ಇಂಥವ್ರ ಸಹಾಯ ತೊಗೊಂಡು ಕಲೀರಿ ಅಂತ ಹೇಳ್ತೀನಿ. ಷೇರು ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತೀರಾ, ಕಲಿಯಿರಿ, ಆಮೇಲೆ ಬೆಳೀರಿ ಅಂತ ಕೇಳ್ಕೊತೀನಿ. ಕಲಿಯೋಕ್ಕೆ ಟ್ರೇಡರ್ಸ್ ಗುರುಕುಲ್ ಒಳ್ಳೆಯ ದಾರಿ. ಆಲ್ ದ ಬೆಸ್ಟ್ ಸರ್. ಶುಭವಾಗಲಿ. ಥ್ಯಾಂಕ್ ಯು ಸರ್.